ಯಾಕೆ ಯಾಕೆ ಹಿಂಗೆ ಕೂತಿದ್ಯಾ? ಏನಾಯ್ತು? ಯಾಕೆ ಹಿಂಗೆ ಮುಖ ಮಾಡ್ಕೊಂಡು ಕೂತಿದ್ಯಾ? ತಿಂಡಿ ಗಿಂಡಿ ಏನು ಮಾಡೋದಿಲ್ವಾ? ಸುಮ್ಮನೆ ಬಂದು ಬೀದಿ ಕೂತಿದ್ಯಲ್ಲ. ಅಯ್ಯೋ ಹೋಗ್ರಿ. ಯಾವ ತಿಂಡಿ ಕಟ್ಕೊಂಡು ಏನು ಹೋಗಿ ನೆಮ್ಮದಿನೇ ಇಲ್ವಲ್ರಿ. ಈ ಮನೆ ಒಳಗೆ ಕೂತ್ಕು ಇನ್ಮೇಲೆ ಬೀದಿಲೇ ಇರ್ಬೇಕಲ್ಲ. ಮನೆನೂ ಇಲ್ಲ, ಒಡವೆ ಇಲ್ಲ, ಏನೂ ಇಲ್ಲ. ಅಯ್ಯೋ ಇನ್ಮೇಲೆ ಬೀದಿಲೇ ಬಿದ್ದಿರ್ಬೇಕಲ್ಲ. ಅದಕ್ಕೆ ಇಲ್ಲೇ ಅಭ್ಯಾಸ ಮಾಡ್ಕೊತೀವಿ ಅಂತ ಹೋಗಿ. ತಲೆಗೆ ಕೆಟ್ಟೋಗೈತೆ ಅನಿಸ್ತದೆ. ಒಳ್ಳೆ ಕತೆ ಆಯ್ತು ಬಿಡು ನಿಂದು. ಹಿಂಗಾಗದೆ ಪರಿಸ್ಥಿತಿ ಏನು ಮಾಡೋದು ಅದಕ್ಕೆ ಹೇಳು. ಹಂಗಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಬಂದದಾ? ಅಯ್ಯೋ ನಿಮ್ಮ ದಮ್ಮ ಯಾಕನ್ರಿ, ನಿಮ್ಮ ಕಾಲಿಗೆ ಬಿದ್ದುಬಿಡ್ತೀನಿ. ಏನಾರೇ ಒಂದು ಪ್ಲ್ಯಾನ್ ಮಾಡ್ರಿ, ಏನಾರ ಒಂದು ಮಾಡಿ ಈ ಮನೆನೂ ನನ್ನ ಒಡವೆನೂ ಉಳಿಸ್ಕೊಡ್ರಿ. ಉಳಿಸ್ಕೊಡ್ರಿ. ಇರೋನೊಬ್ಬ ಮಗ, ಅವನು ಹಾಸ್ಟ್ಲಿಗೆ ಸೇರಿಸಿದ್ದೀರಿ, ಓದು 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 ಅಂತ. ಪಾಪ ಅದು, ಅದಕ್ಕೆ ಏನು ಇಲ್ದಂಗೆ ಆಯ್ತದಲ್ರಿ. ಏನು ಮಾಡೋದಂತೆ ಅದಕ್ಕೆ? ಏನು ಮಾಡೋದು ಹೇಳು? ಏನು ಮಾಡೋಕ್ಕಾಗೋದಿಲ್ಲ. ನಮ್ಮ ಹಣೆ ಬರ ಬರ್ದಂಗೆ ಆಯ್ತದ ನಮ್ಮ ಮನೇಲಿ. ಅಷ್ಟೇ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಈಗ ಆಗಿರೋ ತೊಂದರೆಗಳ ಪರಿಹಾರನೇ ಇಲ್ಲ. ಏನು ಮಾಡಬೇಕು? ಪರಿಹಾರ ಅಂದರೆ ಒಂದೇ ದುಡ್ಡು ಬೇಕು. 50-60 ಲಕ್ಷ ದುಡ್ಡು ಸಿಕ್ಕಿದ್ರೆ ನೋಡುವ, ಏನು ಬೇಕಾದ್ರೆ ಮಾಡ್ಬೋದು. ಎಲ್ಲಿ ಬಂದ ದುಡ್ಡು? ಅಷ್ಟು ಯಾರು ಕೊಟ್ಟಾರೆ ನಮಗೆ? ಎಲ್ಲಿದ್ದದು? ಅಯ್ಯೋ ನನಗೂ ಗೊತ್ತು ಕಣ್ರಿ, ಎಷ್ಟು ದುಡ್ಡು ಯಾರು ಕೊಡೋಕ್ಕಿಲ್ಲ ಅಂತ. ಏನಾರು ಯೋಚನೆ ಮಾಡ್ರಿ. ನನಗಂತೂ ಆಯ್ತಾ ಇಲ್ಲ ಕಣ್ರಿ. ನಿದ್ದೆ ಬರ್ತಾ ಇಲ್ಲ, ಹೊಟ್ಟೆಗೆ ಅನ್ನ ಸೇರ್ತಾ ಇಲ್ಲ. ನಿನ್ನೆ ದಿನಿಂದ ನೀವು ಹೇಳಿದ್ ಕೇಳಿ. ಹಂಗೆ ಆಗ್ಬೇಕು ನಿನಗೆ. ಏನ್ರಿ? ಏನು ಹೇಳ್ರಿ? ನೋಡು ಮಮತಾ, ನಮ್ಗಿರೋದು ಈಗ ಒಂದೇ ಒಂದು ದಾರಿ. ಆ ದಾರಿಲಿ ಹೋದ್ರೆ ಮಾತ್ರ ನಾವು ಬದುಕೋಕ್ಕಾಗೋದು. ಈ ಮನೆ ಉಳಿಸ್ಕೊಳಕ್ಕಾಗೋದು, ನಿನ್ನ ಒಡವೆ ಉಳಿಸ್ಕೊಳಕ್ಕಾಗೋದು, ನಾವು ಜೀವಂತವಾಗಿ ಬದುಕಿರೋಕ್ಕಾಗೋದು. ಇಲ್ಲಾಂದರೆ ಜಾಸ್ತಿ ಸಾಲ ಆಗಿ ನಾವು ಸಾಯ್ಬೇಕಾಯ್ತದೆ. ಮನೇನೂ ಇಲ್ಲ, ಒಡವೆನೂ ಇಲ್ಲ, ಏನೂ ಇಲ್ಲ. ಹಂಗಾಯ್ತದೆ ನಮ್ಮ ಪರಿಸ್ಥಿತಿ. ದಾರಿ ಇದ್ದದ? ಏನ್ರಿ ಆ ದಾರಿ? ಅದೇನು ಹೇಳ್ರಿ? ಏನಾರ ಮಾಡಿ ಮಾಡೋದಕ್ಕನ್ರಿ, ಅದು ಏನು ಹೇಳ್ರಿ? ಏನು ಹೇಳ್ರಿ? ಅಯ್ಯೋ ಇರು, ಹೇಳೋ ತನಕ ಇದು ಯಾಕೆ ಹಿಂಗೆ ಆಡ್ತಾ ಇದೀಯ? ಈಗ ಇದು ಈ ಜಾಗ ಯಾವ್ದವ? ನೀವು ಗುಡಿಸ್ಲಲ್ಲಿದ್ರಲ್ಲ ಆ ಕಾಲದಿಂದ, ಗುಡಿಸ್ಲು ಮನೆ, ಆ ಮನೆ ಇದ್ದಿದ್ದ ಜಾಗ. ಇಷ್ಟು ದೊಡ್ಡ ಜಾಗ ಇತ್ತು. ಇದನ್ನ ಹೆಂಗೋ ನಾವು ಇರೋದಕ್ಕೆ ಇಲ್ಲೇ ಆ ಮನೆ ಬರ್ಕೊಟ್ರು. ನಿಮ್ಮ ಅಪ್ಪನ ಹೆಸರು ಮಾಡ್ತು ಈ ಜಾಗವ. ನಾವು ಆ ಗುಡಿಸ್ಲು ಮನೆ ಎಲ್ಲ ಹೊಡೆದಾಕ್ಬಿಟ್ಟು ಚೆನ್ನಾಗಿ ದುಡ್ಡು ಲೋನ್ ತಗೊಂಡು ಮನೆ ಕಟ್ಕೊಂಡು, ಈಗೇನೋ ಈ ಜಾಗ ನಿನ್ನ ಹೆಸರಲ್ಲಿ ಅದೇ ಸರಿ. ನಿಮ್ಮ ಅಪ್ಪ ಅವ್ರ ಮನೆ, ನಿಮ್ಮ ಅಪ್ಪ ಅಂತವು ಇನ್ನೂ 1 ಎಕರೆ ಗದ್ದೆ ಇದೆ. ಅದು ಈ ರೋಡ್ ಸೈಡ್ ಇರೋದ್ರಿಂದ ಈಗ ಈ ಕಾಲಕ್ಕೆ 1 ಕೋಟಿ ಹತ್ತಿರ ಹೋಯ್ತದೆ. ಕೋಟಿಗೆ ಹೋಗಿ ಒಂದು 80 ಲಕ್ಷ ತನಕನಾರ ಹೋಯ್ತದೆ. ಅದು ಮಾರಿದ್ರೆ ನೋಡವ, ನಮ್ಗೊಂದು 60 ಲಕ್ಷ ಅವ್ರು ಕೊಟ್ಟರೆ ಸಾಲ ಗೀಲ ಎಲ್ಲ ತೀರಿ ನಮ್ದು ಮನೇನೂ ಬಿಡಿಸ್ಕೊಂಡು ಮನೆ ಲೋನು ಪೂರ್ತಿ ಕಟ್ಬಿಟ್ಟು ನೀನು ಒಡವೆನೂ ಇಟ್ಕೋಬೋದು, ಎಲ್ಲ ಸರಿ ಆಯ್ತದೆ. ಹಾಂ, ಅದೇನು ಸರಿನೇ ಕಣ್ರಿ. ಆದರೆ ನಮ್ಮ ಅಪ್ಪ ನಿಜವಾಗ್ಲೂ ನನಗೊಂದು ಎಕರೆ ಗದ್ದೆ ಬರ್ಕೊಟ್ಟದ, ಮಾರ್ಬಿಟ್ಟು ದುಡ್ಡು ಕೊಟ್ಟದ ನನಗೆ. ಅಯ್ಯೋ ಅದು ಯಾವುದೇ ಕಾರಣಕ್ಕೂ ಹಾಕಿಲ್ಲ ಬಿಡಿ. ಈ ಮನೆ ಜಾಗ ಕೊಟ್ಟಿರೋದೇ ಹೆಚ್ಚು. ಅವರು ಅದನ್ನು ಹೆಂಗ್ರಿ ಕೊಟ್ಟಾರ ನಮಗೆ? ಕೊಡೋಕ್ಕಿಲ್ಲ ಅವರು. ನೀನು ನೆಟ್ಟಿಗೆ ನೋಡ್ಕೊಂಡಿದ್ರೆ ಕೊಡೋರು. ನೀನು ಅಪ್ಪ ಅಮ್ಮ ಅಂತ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ರೆ ಅವರು ಕೊಡೋರ್ಕ ನಾವು ಯಾಕೆ ಕೊಡ್ನಿಲ್ವ ಈ ಜಾಗವ? ಬರ್ಕೊಡ್ನಿಲ್ವ ಹೇಳು? ಆಗ ಇಷ್ಟು ಚೆನ್ನಾಗಿದ್ದೆ ನೀನು ಅವ್ರ ಜೊತೆ, ಎಷ್ಟು ಹೊಂದ್ಕೊಂಡು ಹೋಗ್ತಿದ್ದೆ. ಆಗ ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊತಿದ್ದೆ ಅಪ್ಪ ಅವ್ವ ಅಂತ. ಅದಕ್ಕೆ ಆಗ ಬರ್ಕೊಟ್ರು ನಿನ್ನ ಇರೋ ಪ್ರೀತಿಗೆ. ಈಗ ಈಗ ಹೆಂಗಾಡ್ತೀನಿ ನೀನು? ಮಗಳ ಥರ ನಡ್ಕೊತಾ ಇದ್ದೀನಿ ನೀನು ಅವ್ರ ಜೊತೆ? ಅವ್ರು ಚೆನ್ನಾಗಿ ನೋಡ್ಕೊಂಡಿದ್ಯಾ ನೀನು? ಕೊಡು ಅಂದ್ರೆ ಹೆಂಗೆ ಕೊಟ್ಟಾರೋ ಅವ್ರು ತಾನೇ. ನಮ್ಗೆ ನೋಡು, ಈಗ ಇರೋದೊಂದು ದಾರಿ. ಇಲ್ಲಾಂದ್ರೆ ಏನು ಮಾಡೋದು ನನಗಂತೂ ಗೊತ್ತಿಲ್ಲ. ಅದೇನೋ ಸರಿ. ಈಗ ಏನು ಮಾಡಿದ್ರಿ? ನಾನಂತೂ ಕೇಳಿದ್ರೆ ಕೊಡೋಕ್ಕಿಲ್ಲ ರೀ. ನೀವು ಕೇಳ್ರಿ. ನಿಮ್ಮ ಮೇಲೆ ಅವ್ರಿಗೆ ತುಂಬ ಪ್ರೀತಿ, ನಿಮ್ಮ ಕಂಡ್ರೆ ತುಂಬ ಇಷ್ಟ ನಮ್ಮ ಅಪ್ಪ ನಮ್ಮ ಅವ್ವಂಗೆ. ನೀವು ಕೇಳಿದ್ರೆ ಖಂಡಿತ ಕೊಡ್ತಾರೆ ಕಣ್ರಿ. ಹಿಂಗಾಗದೆ ಪರಿಸ್ಥಿತಿ ಮಾವ. ಹಿಂಗ ಜೀವ ಕಳ್ಕೊಬಿಡ್ತೀನಿ ನಾನು ಅಂತ ಎದುರಿಸ್ರಿ, ಕೊಟ್ಟೆ ಕೊಡ್ತದೆ ನಮ್ಮ ಅಪ್ಪ. ನಾನು ಕೇಳಿದ್ರೆ ಕೊಡ್ತಾರೆ ಸರಿ. ಇಲ್ವಲ್ಲ ಅವರು? ಎಲ್ಲೋದ್ರು? ಎಷ್ಟು ದಿನ ಆಯಿತು ಬಂದೇ ಇಲ್ವಲ್ಲ ಮನೆಗೆ? ಎಲ್ಲಿ ಕಳಿಸ್ತೋ, ಏನು ಮಾಡ್ದೋ, ಏನು ಹೇಳ್ತೀಯ ನೀನು ನನಗೆ? ಎಲ್ಲಿ ಹುಡುಕಿ ಹೋಗೋಣ ಅವ್ರನ್ನ ಕೇಳೋಕ್ಕೆ? ಎಲ್ಲಿ ಹುಡ್ಕೊಂಡು ಹೋಗೋಣ ಕೇಳೋಕ್ಕೆ? ಇಷ್ಟು ದಿನ ಎಲ್ಲವರೇ ಏನು ಅನ್ನೋದೇ ಗೊತ್ತಿಲ್ಲ. ಹೋಗಿ ನೋಡಿಲ್ಲ, ಮಾತಾಡ್ಸಿಲ್ಲ ನಾನು. ಈಗ ಹೋಗಿ ಗದ್ದೆ ಬರ್ಕೊಡಿ ಅಂದ್ರೆ ಬರ್ಕೊಟ್ಟಾರ ಹೇಳು? ನಮ್ಮ ಜೊತೆಲೆ ಚೆನ್ನಾಗಿ ಅವ್ರು ಇದ್ದಿದ್ರೆ ಕೇಳೋದ್ರಲ್ಲಿ ಒಂದು ಅರ್ಥ ಇರ್ತಿತ್ತು. ಅದು ನಿಜನೇ ಕಣ್ರಿ. ಥು ರೀ, ಒಂದು ಕೆಲಸ ಮಾಡಿ ಆಯಿತು. ಅವರೆಲ್ಲವರ ನಾನು ಹುಡುಕ ಕರ್ಕೊಬತ್ತೀನಿ. ಅವ್ರು ಬಂದಮೇಲೆ ಕೇಳ್ತೀರಾ ನೀವು? ನೋಡು, ಫಸ್ಟು ಹೋಗಿ ಅವರೆಲ್ಲ ಅವರೇ ನೋಡಿ ಕರ್ಕೊಬರ್ಗು. ಮೊದಲು ಕರ್ಕೊಬ ಮನೆಗೆ. ಅವ್ರ ಮನೆಗೆ ಬರಲಿ ಫಸ್ಟು, ಆಮೇಲೆ ಮಾತಾಡ್ತಾ ಅದ್ರ ಬಗ್ಗೆ. ಅವ್ರು ಎಲ್ಲಿದ್ದಾರೋ ಏನೋ ಅನ್ನೋದೇ ಗೊತ್ತಿಲ್ಲ. ಮಾತಾಡ್ತಾಳೆ ಮಾತಾ. ನಿನ್ನಿಂದ ಸುಮ್ಮನಿರು. ಇಷ್ಟೆಲ್ಲ ಆಗಿರೋದೇ ನಿನ್ನಿಂದ ಕಂತೆ. ಇಷ್ಟೆಲ್ಲ ಆಗಿರೋದೇ ನಿನ್ನಿಂದ. ಇವತ್ತು ಅವರು ಇಬ್ಬರು ಮನೇಲಿ ಇದ್ದಿದ್ರೆ ನಮ್ಮ ಕಷ್ಟ ಹಿಂಗೆ ಅದೇ ಕನ್ಮವ, ಹಿಂಗೆ ಅನತೆ ಅಂತ ಹೇಳಿದ್ರೆ ಅವರು ಅಷ್ಟು ಇದು ಮಾಡಕ್ಕೆ ಬಿಟ್ಬಿಡ್ತಿದ್ರೆ, ಬಿಟ್ಬಿಡ್ತಿದ್ರೆ ಹೇಳು? ಈ ಮನೆಗೆ ಹೋಗಕ್ಕೆ ಬಿಟ್ಬಿಡ್ತಿದ್ರಾ? ಸಹಾಯ ಮಾಡ್ತಿದ್ರು. ನೀನು ಕಲ್ತಿರೋ ಬುದ್ಧಿಗೆ ಇವತ್ತು ಇಂಥ ಪರಿಸ್ಥಿತಿ ಬಂದಿರೋದು ನಮಗೆ. ತಿಳ್ಕೊಬಿಟ್ಟು ನೀನು. ಅಯ್ಯೋ ಸುಮ್ಮನಿರ್ರಿ, ಈಗ ಸುಮ್ಮನಿರಿ. ನಾನೇನು ಹೋಗಿ ಅಂದಿದ್ನವ್ರ? ಎಲ್ಗೋ ಹೋಗೋರೆ, ನನಗೇನು ಗೊತ್ತು? ನಿಮ್ಗೆ ಯಾಕದ್ದಲ್ಲವ? ಅವ್ರು ಎಲ್ಲಿದ್ರು ಕರ್ಕೊಬರ್ಬೇಕಾನೆ ಮನೆಗೆ. ನಾನು ಕರ್ಕೊಬತ್ತೀನಿ, ನನ್ನ ಮನೆಗೆ ಕರ್ಕೊಬತ್ತೀನಿ. ಆಮೇಲೆ ನೀವು ಮಾತಾಡಿ ಅಷ್ಟೇ. ನಾನು ಮಾತಾಡಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕ್ಕಿಲ್ಲ ಅವರು. ನನಗೂ ಗೊತ್ತು. ಅವ್ರ ಮನೆಗೆ ಬರಲಿ, ಬಂದಮೇಲೆ ನೀವು ಕೂರಿಸ್ಕೊಂಡು ಹಿಂಗಾಗದೆ ಕನತೆ, ಹಿಂಗಾಗದೆ ಕನ್ಮವ, ಹಿಂಗಾಗದೆ ಪರಿಸ್ಥಿತಿ ಅಂತ ಹೇಳಿ ಒಪ್ಕೊಂಡ್ರು ಒಪ್ಕೊಳ್ಳಿ ಅಷ್ಟೇ. ಒಪ್ಕೊಳ್ಳಿ ಅಲ್ಲ, ಒಪ್ಪಿಸ್ಲೇಬೇಕು. ನೀವು ಒಪ್ಪಿಸ್ಲೇಬೇಕು. ಮನೆ ಇಲ್ಲದೆ ನಾವು ಎಲ್ಲಿರೋಕ್ಕಾಗೋದು ಮನೆ ಇಲ್ದೇ? ಅದೆಲ್ಲ ನನಗೆ ಗೊತ್ತಿಲ್ಲ ಕಣಪ್ಪ. ನನ್ನ ಮಗನಿಗೆ ಅಂತ ಇರೋದಿದ್ದು ಒಂದು ಮನೆ. ಅದನ್ನಾರೇ ಉಳಿಸ್ಕೋಬೇಕು ನಾನು.
ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಆ, ಮಾತಾಡಿ ನೀವು ನಮ್ಮ ಅಪ್ಪ ಅವನ ಜೊತೆ. ಅವ್ರು ಎಲ್ಲಿದ್ರು ಹುಡುಕ ನಾನು ಕರ್ಕೊಬತ್ತೀನಿ. ಎಲ್ಲವ್ರೆ ಅಂತಾನೆ ಗೊತ್ತಿಲ್ಲ ಅಂತಿದ್ದಿ ಮತ್ತೆ ಅದೇ ಹುಡುಕಂಗೆ ಕರ್ಕೊಂಡ್ಬಂದ್ಬಿಟ್ಟು ಅದೇ ಹುಡುಕಂಗೆ ಕರ್ಕೊಂಡ್ಬಂದ್ಬಿಟ್ಟು ಮತ್ತೆ ಅದೆಲ್ಲ ನಿಮ್ಗೆ ಯಾಕ್ರಿ? ಅದೆಲ್ಲ ನಿಮ್ಗೆ ಯಾಕೆ? ನಾನು ಹುಡುಕಂಗೆ ಕರ್ಕೊಬತ್ತೀನಿ ಅಂತ ಹೇಳ್ತಾ ಅಲ್ವಾ? ಹೋಗಿ ಭಂಗ ಮಾಡೋಗಿ ಬಂದ್ಬಿಟ್ರು ಹೇಳಕ್ಕೆ ಇಲ್ಲಿ ಹುಡುಕಂಗೆ ಕರ್ಕೊಬತ್ತೀನಿ ಅನ್ನೋ ಕರ್ಕೊಬತ್ತೀನಿ. ನನಗೆ ಗೊತ್ತು ಎಲ್ಲವ್ರೆ ಅಂತ. ನಾನು ಕರ್ಕೊಬತ್ತೀನಿ. ಆಮೇಲೆ ನೀವು ಅದೇನು ಮಾತಾಡಿ. ಒಟ್ಟಿನಲ್ಲಿ ನನಗೆ ಈ ಮನೆ ಉಳಿಸ್ಕೊಡಿ, ನನ್ನ ಒಡವೆ ಉಳಿಸ್ಕೊಡಿ ಅಷ್ಟೇ. ನನ್ನ ಮಗನಿಗೋಸ್ಕರ ನಾನು ಸಂಪಾದನೆ ಮಾಡಿರೋದು ಇದೊಂದೇ. ಇದನ್ನು ಕಳ್ಕೊಂಡು ನನ್ನ ಮಗನ ಬಿದ್ದಿನ ನಿಲ್ಸನ, ಉಡ್ಸ್ಲಲ್ಲಿ ಇರ್ಸನ, ಅದೆಲ್ಲ ನನಗೆ ಆಗೋದಿಲ್ಲ. ನಾವು ಕಷ್ಟಪಟ್ಟದ್ದೇ ಸಾಕು. ನನ್ನ ಮಗ ಚೆನ್ನಾಗಿರ್ಬೇಕು. ಓಹೋ ಇದೇನು ಇವಳು ಹೊಸ ಸಂಪಾದನೆ ಮಾಡಿದಾಳೆ ಈ ಮನೆಯ? ಹೊಸ ಸಂಪಾದನೆ ಮಾಡಿದಾಳೆ ಹೇಳು ನಿನ್ನ ಮೊಕ್ಕೆ. ಹೋಗೋಗು ಹುಂಕತ್ತೆ ಕರ್ಕೊಬರ್ಗೋ ಎಲ್ಲಿದ್ದಾರೆ ಹುಡ್ಕೊಂಡು. ನೀನು ಕಲ್ತಿರೋ ಬುದ್ಧಿ ನಿನ್ನ ನಾಶ ಮಾಡ್ತೈತೆ ಅಂತ ಹೋಗು. ನೋಡಿ ಸುಮ್ಮನೆ ನನಗೇನೋ ಅನ್ನಕ್ಕೆ ಕೊಡ್ಬೇಡಿ ನೀವು. ನನಗೆ ಗೊತ್ತು ಏನು ಮಾಡಬೇಕು ಅಂತ. ಹೋಗಿ ಬಾಯಿ ಮುಚ್ಕೊಂಡು ಕರ್ಕೊಬತ್ತೀನಿ. ಮಾತಾಡಿರಂತೆ ನೀವು ಅದೇನು ಮಾತಾಡಿ ಹೆಂಗೆ ಒಪ್ಪಿಸ್ತೀನಿ ನಾನು ನೋಡ್ತೀನಿ. ಅಂಥವು ಮಾತಾಡೋಂಗಲ್ಲ. ನಮ್ಮ ಅತ್ತೆ ಮಾವ ಏನು ಅಂತ ನನಗೆ ಗೊತ್ತು. ನೀನು ಮೊದಲು ಕರ್ಕೊಬರ್ಗು, ಆಮೇಲೆ ಏನು ಮಾತಾಡ್ಬೇಕು ನನಗೆ ಗೊತ್ತು. ಆಯ್ತು ಕರ್ಕೊಬತ್ತೀನಿ ಹೋಗಿ. ಅಯ್ಯೋ ದೇವ್ರೇ, ಅಲ್ಲ ಪಾರ್ವತವ್ರ ಮನೇಲೂ ಇರಬಾರ್ದು ನೀವು. ಎಲ್ಲಾರೇ ತೊಳ್ಗೋಗಿ ಅಂತ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಬಂದಿದ್ದೀನಿ ಅವತ್ತು ಹೋಗಿ. ಇವತ್ತು ನಮ್ಮ ಮನೆಗೆ ಬನ್ನಿ ಅಂತ ಕರೆದ್ರೆ ಬರ್ತಾರಾ? ಇಲ್ಲ, ಬಂದೇ ಬರಬೇಕು. ಕಾಲು ಕೈಗಾರ ಹಿಡಿದು ಅವ್ರನ್ನ ಕರ್ಕೊಬತ್ತೀನಿ. ಅವ್ರು ಬರಲಿಲ್ಲ ಅಂದರೆ ಇಲ್ಲ ಅಂದರೆ ಇವೆಲ್ಲನೂ ಕಳ್ಕೊಬೇಕಾಯ್ತದೆ ಅಷ್ಟೇ. ಈಗ ಅದು ಇರೋದೇ ಅದೊಂದು ದಾರಿ. ಏನು ಮಾಡೋದು ಏನು? ಇದಕ್ಕವ ಇದಕ್ಕೆ ಬೆಳಗ್ಗೆಯಿಂದ ಹಿಂಗೆ ಬೀದಿಲೆ ಕುಂತಿದ್ಯಲ್ಲ ಮಕ್ಕ ಸಪ್ಪಗೆ ಮಾಡ್ಕೊಂಡು. ಏನಾಯ್ತು? ಬೀದಿಗಿದಿಗೆ ಬಂದೋ ಹೆಂಗೆ? ಅಮ್ಮ ನಿನ್ಗೇನು ನಾನು ಬಿದ್ದಿಲ್ಲಾರು ಕುತ್ಕೋತೀನಿ, ಎಲ್ಲಾರು ಕುತ್ಕೋತೀನಿ ನನ್ನ ಮನೆ ಜಾಗದಲ್ಲಿ. ನನ್ನ ಇಷ್ಟ ಅದು. ನೀನೇನು ಕೇಳಕ್ಕೆ? ನೀನೇನಮ್ಮ ಕೇಳಕ್ಕೆ? ಓ ಬೀದಿಗೆ ಬಿದ್ದಿದ್ಯಾ ಅಂತ ಕೇಳ್ತಿಯಲ್ಲ. ನಿನಗೇನು ಬಂದಿರೋದು? ನಾನು ಬೀದಿಗೆ ಬಿಲ್ಲಿ ಅಂತ ಕಾಯ್ಕೊಂಡು ಕೂತಿದ್ದೀರಿ ನೀವೆಲ್ಲವ. ನನಗೆ ಗೊತ್ತಿಲ್ವಾ? ಅಯ್ಯೋ ಗೊತ್ತು ಬಾರಿ ಇವಳಿಗೆ. ಕಲ್ತಿರೋ ಬುದ್ಧಿ ಕೊಟ್ಟ ನಿಂದು. ಎಂತೆಂಥ ಬುದ್ಧಿ ಕಲ್ತಿದ್ದೀನಿ ನೀನು ಅಂತ. ನಿನ್ನ ಮಕ್ಕಷ್ಟು ಬೆಂಕಿ ಹಾಕ. ಅಲ್ಲ ಎತ್ತ ಅಪ್ಪವನೇ ಅನ್ನ ಹಾಕ್ತಾನೆ ಬೇರೆ ಮನೆಗೆ ಓಡಿಸಿರೋಳು ನೀನು ಬುದ್ಧಿ ನನಗೆ ಗೊತ್ತಿಲ್ವಾ? ನಿನ್ನ ಗಂಡಂಗೇನೋ ಕೆಲಸ ಹೋಯ್ತಂತಲ್ಲ, ಕೆಲಸದಿಂದ ತೆಗ್ದ ಕೆಲ್ಸಿದ್ರಂತೆ. ಊರವರೆಲ್ಲ ಅದೇ ಮಾತಾಡ್ತಾವ್ರೆ. ಈ ಮಾಮತ್ತನ ಕೊಬ್ಬು ಈಗಲಾರು ಇಳಿತದೇನೋ, ಗಂಡನ ಕೆಲಸ ಇಲ್ವಂತೆ, ಮನೆ ಲೋನು ಕಟ್ಟಿಲ್ವಂತೆ ಅಂತ ಏನು ಊರಲ್ಲೆಲ್ಲ ಮಾತಾಡ್ತಾರೆ. ಬದನೇಕಾಯ ಏನು ಬಾರಿ ಗೊತ್ತು ಅವ್ರಿಗೆ. ನನ್ನ ಗಂಡಂಗೆ ಯಾವ ಕೆಲಸನೂ ಹೋಗಿಲ್ಲ ಏನು ಹೋಗಿಲ್ಲಕ್ಕಂತ ಹೋಗು ಬಂದ್ಬಿಡ್ಲಿ ಇಲ್ಲಿ ಹೇಳಕ್ಕೆ. ಅಮ್ಮ ಗೌರಮ್ಮ ಚೆನ್ನಾಗಿ ಮಾತಾಡ್ತೆ ಬಿಡು. ನಾನು ಹೆಂಗೆ ಹೇಳ್ಕೊಟ್ಟೆ ಹಂಗೆ ಮಾತಾಡಿಕೊಂಡು ಬಿಡಮ್ಮ. ಅದು ಯಾಕೆ ಮಗ, ಅದು ಯಾಕೆ ಹಂಗೆ ಹೇಳ್ಕೊಟ್ಟೆ ಹೇಳು ಅಂತ. ನೀನು ಹೆಡ್ತಿ ಮಕ್ಕ ಉದಿಸ್ಕೊಂಡು ಹೋದ್ಲು ನನ್ನ ಮೇಲೆ ಕೋಪ ಮಾಡ್ಕೊಂಡು. ಕೆಲಸ ಹೋಗಿದ್ದದ ನಿಜವಾ? ಎಂಥದ್ದು ಇಲ್ಲ ಕಣಮ್ಮ, ಸುಮ್ಮನೆ ಅವಳಿಗೆ ಹೊಟ್ಟೆ ಉಡ್ಸಾನೆ ಅಂತ. ನಮ್ಮ ಅತ್ತೆ ಮಾವನ ಮನೆಯಿಂದ ಆಚೆ ಕಳಿಸ್ಬಿಟ್ಟವಳಲ್ಲ, ಹೋಗಿ ಕರ್ಕೊಬರ್ಲಿ ಅಂತ ಹಂಗೆ ಇದು ಮಾಡ್ತಾ ಇದ್ದೀನಿ. ಅಯ್ಯೋ ಪಾಪ ಕಣಪ್ಪ, ನೋಡು ನೀನು ಎಷ್ಟು ಪ್ರೀತಿ ಮಾಡಿಕೊಂಡಿದ್ದೀನಿ ಮತ್ತೆ ಮಾವನ ಮೇಲೆ ಅಂತ. ಅವಳಿಗೆ ಇಲ್ಲ ಕಣಪ್ಪ, ಅವಳಿಗೆ ಇಲ್ಲ. ಸರಿಯಾಗಿ ಉಗ್ದಿದ್ದೀನಿ ಬಿಡು. ಸರಿ ಬರೋಣ ಮತ್ತೆ ನಾನು. ಸರಿ ಕಣಮ್ಮ, ಇರು ಒಂದು ನಿಮಿಷ. ಅಯ್ಯೋ ಇದಕ್ಕಪ್ಪ ಇಷ್ಟೊಂದು ದುಡ್ಡು? ಈಗ ಏನೂ ಇಲ್ಲಕ್ಕಂತ ಹೋಗಮ್ಮ, ಏನೊಂದು 1000 ರೂಪಾಯಿ ಅದಕ್ಕಂತೆ. ಹೋಗು ಮಡಿಕೋ ಖರ್ಚು ಕಾಯ್ತಿದೆ. ಸರಿ ಕಣಪ್ಪ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.